ಮಾಸ್ಕ್ ಮ್ಯಾನ್ ಅಂತ ಮಾಸ್ಕ್ ಮ್ಯಾನ್ ಸರ್ ಅವ್ನ ಅರೆಸ್ಟ್ ಮಾಡಿದ್ದಾರೆ, ಇವಾಗ ಅರೆಸ್ಟ್ ಮಾಡಿ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಅಂದ್ರೆ SITನೇ ಒಂಥರ ದಾರಿ ತಪ್ಪಿಸ್ತಾ ಇದ್ದಾರೆ. ಒಂದು ನಿಮಿಷ ಸರ್, ಫೇಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಧರ್ಮಸ್ಥಳ ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂಥ ಈ ದೇಶದ ಪ್ರತಿಯೊಬ್ಬ ಭಕ್ತರಿಗೆ ಕೈ ತೆಗಿರಿ, ಭಕ್ತರಿಗೆ ನೆಮ್ಮದಿಯನ್ನು, ಶಾಂತಿಯನ್ನು, ಬದುಕೋ ಮಾರ್ಗವನ್ನು ಕೊಟ್ಟಿರ್ತಕ್ಕಂಥ ಒಂದು ಪವಿತ್ರವಾದ ಪ್ರದೇಶ. ನಾನು ಇದಾದ ತಕ್ಷಣ ದೆಹಲಿಯಲ್ಲಿ ಅದರ ಮುಖ್ಯಸ್ಥರನ್ನು ಭೇಟಿ ಮಾಡಿ ಒಂದು ಮಾತು ಹೇಳಿದ್ವಿ. ನಾನು ನನ್ನ ಜೊತೆಲಿ ಇನ್ಯಾರೋ ಬುದ್ಧಿವಂತರು ಇನ್ನೊಂದು ಇಬ್ಬರು ಇದ್ವಿ. ಒಂದು ಮಾತು ಹೇಳಿದ್ರಿ, ಇವೆಲ್ಲವೂ ಫೇಕ್ ಅಂತ. ಸತ್ಯ ಎಷ್ಟೇ ಕಹಿಯಾಗಿರ್ಬೋದು, ಸತ್ಯ ಇರ್ತದೆ. ಸುಳ್ಳನ್ನು ಒಂದು ದೊಡ್ಡ ಕಂತೆನೇ ಮಾಡಿದ್ರು, ಇಡೀ ವಿಶ್ವ ನೋಡ್ತು. ನಿಮಗೆ ಗೊತ್ತಿದೆ, ವಿಶ್ವ ನೋಡ್ತು. ಮಾಧ್ಯಮದವರು ಅನಿವಾರ್ಯವಾಗಿ ನೀವು ಕೂಡ ಅದನ್ನೇ ಫಾಲೋ ಮಾಡಬೇಕಾಗ್ಬತ್ತು. ಒಂದು ಇಂಚು ಕೂಡ ನೀವು ಯಾರು ಕೂಡ, ನಾವು ಕೂಡ ಎಲ್ಲರೂ ಸ್ವಾಗತ ಮಾಡಿದ್ವಿ. ಆದರೆ ಇಂಥ ಪಾಪದ ಕೃತ್ಯ ಎಲ್ಲ ಒಂದು ಕಡೆ ಭಾರತ ದೇಶದಲ್ಲಿ ನಡೆದಾಗ ಸತ್ಯಕ್ಕೆ ಎಂದೂ ಕೂಡ ಮನ್ನಣೆ ತಪ್ಪೋದಿಲ್ಲ, ಮನ್ನಣೆ ಇದೆ. ಸತ್ಯಕ್ಕೆ ಎಲ್ಲ ಒಂದು ಕಡೆ ದಾರಿಯನ್ನು ಭಾರತ ಮಾತೆ ತೋರಿಸ್ತಾಳೆ ಅನ್ನೋದಕ್ಕೆ ಏನು ಈ ಸರ್ಕಾರ ನಡ್ಕೊಂಡಂಥ ರೀತಿ ಇದೆಯಲ್ಲ, ಈ ಪಾಪದ ಕೃತ್ಯಕ್ಕೆ ಯಾರಾದರೂ ಹೊಣೆಗಾರರಿದ್ದರೆ ಅದು ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಬೆಲೆ ತೆತ್ತಬೇಕಾಯ್ತದೆ. ಎಂತೆಂಥ ನೋವುಗಳಾಗಿರ್ಬೋದು, ಕೇವಲ ಧರ್ಮಸ್ಥಳದ ಅವ್ರ ಫ್ಯಾಮಿಲಿಗಲ್ಲ, ಕೋಟ್ಯಾಂತರ ಜನ ಭಕ್ತರಿಗೆ, ನಾಟ್ ಓನ್ಲಿ ಕರ್ನಾಟಕ, ಯಾವುದೇ ರಾಜ್ಯದಲ್ಲಿ ಹೋಗಿ ನಾವು ಹೋಗ್ತಾ ಇರ್ತೀವಲ್ಲ, ಅಂಥ ಒಂದು ಪಾವಿತ್ರತೆಯನ್ನು ಹಾಳು ಮಾಡ್ತಕ್ಕಂಥ ಪಾಪದ ಕೆಲಸಕ್ಕೆ ಎಷ್ಟು ನಾನು ಒಂದು 10 ಸಾರಿ ಹೇಳಿರ್ಬೋದು. 4 ಜನ ಗೋಡೆ ಮಧ್ಯದಲ್ಲಿ ಅವನೋ ಫ್ರಾಡ್ ಇದ್ದಾನೆ, ಒಬ್ಬ ಪೌರ ಕಾರ್ಮಿಕ, ಅವನ ಇತಿಮಿತಿ ಏನು, ಅವನ ವ್ಯವಸ್ಥೆ ಏನು, ಅವನೇನು ಅನ್ನೋದನ್ನು ಯಾರೂ ಅರ್ಥ ಮಾಡ್ದಿರಾ ಯಾರ್ದೋ ಕೋಮುವಾದಿಗಳ ಮಾತನ್ನು ಕೇಳಿಕೊಂಡು, ಲೆಫ್ಟಿಸ್ಟ್ ಮಾತು ಕೇಳಿಕೊಂಡು ಇಂಥ ಕರ್ನಾಟಕದ ಜನರ ಮನಸ್ಸನ್ನು 6.25 ಕೋಟಿ 7 ಕೋಟಿ ಜನರ ಮನಸ್ಸನ್ನು ನೀವು ಕೆದಕಿದ್ದೀರಿ.